ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಿಂದು. ನಾನಿವತ್ತು ನಿಮಗೆ ನಾರ್ಮಲ್ ಫೂಟಲ್ಲಿ ಥ್ರೆಡ್ ಪೈಪಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಒಂದೇ ಫೂಟಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ಕೋಬಹುದು. ಆಗಾಗ ಫೂಟನ್ನು ಚೇಂಜ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋವಂಥ ಅವಶ್ಯಕತೆ ಇರೋದಿಲ್ಲ. ಒಂದೇ ಫೂಟಲ್ಲಿ ಬ್ಲೌಸನ್ನು ಫಿನಿಶಿಂಗ್ ಮಾಡ್ಕೋಬಹುದು. ಮೊದಲಿಗೆ ಫೂಟನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ನಾರ್ಮಲ್ ಫೂಟು. ಆನಂತರ ಒಂದು ಚಿಕ್ಕ ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ಒಂದು ಸಣ್ಣ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಫೂಟ್ ಇದೆಲ್ಲ, ಫೂಟಲ್ಲಿ ರೈಟ್ ಸೈಡಿಗೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಹಾಕಿ ಆನಂತರ ಫೂಟನ್ನು ಮಿಷನಿಗೆ ಫಿಕ್ಸ್ ಮಾಡಿ. ನೀಡಲ್ಲು ಮೇಲ್ ಮಾಡಿ ಫೂಟನ್ನು ಫಿಕ್ಸ್ ಮಾಡಿ. ಆನಂತರ ನೀಡಲನ್ನು ಡೌನ್ ಮಾಡಿ ಫೂಟನ್ನು ಲೆಫ್ಟ್ ಸೈಡಿಗೆ ತಳ್ಳಿ. ಫೂಟನ್ನು ಲೆಫ್ಟ್ ಸೈಡಿಗೆ ತಳ್ಳಿ, ಆಗ ನೀಡಲ್ಲು ರೈಟ್ ಸೈಡಿಗೆ ಬರುತ್ತೆ. ನೀವು ಕೂತಿರೋಂಥ ರೈಟ್ ಸೈಡಿಗೆ ಬಲಭಾಗಕ್ಕೆ ನೀಡಲ್ಲು ಫುಲ್ ಎಡ್ಜಿಗೆ ಬರಬೇಕು. ನೀಡಲ್ ಡೌನ್ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ನೀಡಲ್ಲು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆನಂತರ ಫೂಟನ್ನು ಟೈಟ್ ಮಾಡಿ. ನೋಡಿ, ಲೆಫ್ಟ್ ಸೈಡ್ ಗ್ಯಾಪ್ ಇರುತ್ತೆ, ಅಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಮಾಡ್ಕೋಬೋದು. ಫೂಟನ್ನು ಟೈಟ್ ಮಾಡಿದ ನಂತರ ಕ್ರಾಸ್ ಪೀಸ್ ತೊಗೊಳ್ಳಿ. ಕ್ರಾಸ್ ಪೀಸು 1 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ನಾವು ಪೈಪಿಂಗ್ ಮಾಡೋದಕ್ಕೆ ತೊಗೋತೀವಲ್ಲ, ಆ ರೀತಿ ಬಟ್ಟೆನ ಕ್ರಾಸಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಕ್ರಾಸಾಗಿ ಅಟ್ಯಾಚ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಪೀಸ್ ತೊಗೊಂಡು ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಕ್ರಾಸ್ ಪೀಸು ಎಕ್ಸ್ಪೆಂಡ್ ಆಗೋ ಥರ ಇರಬೇಕು. ಆಗ ನಿಮಗೆ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸಣ್ಣದಾದ ಥ್ರೆಡ್ ತೊಗೊಳ್ಳಿ. ಪೈಪಿಂಗ್ ಥ್ರೆಡ್ ಕೊಡಿ ಅಂದರೆ ಲೈನಿಂಗ್ ಶಾಪಲ್ಲಿ ಕೊಡ್ತಾರೆ. ಅದು ಒಂದು 30-40 ರುಪೀಸ್ ಇರುತ್ತೆ. ತುಂಬ ಸಣ್ಣ ಸ್ಮಾಲ್ ಸೈಜ್ ಕೊಡಿ ಅಂದರೆ ಕೊಡ್ತಾರೆ. ನೋಡಿ, ಈಗ ಮೊದಲಿಗೆ ಫಸ್ಟು ಥ್ರೆಡ್ ಮೇಲೆ ಸ್ಟಿಚ್ ಮಾಡಿಕೊಂಡು ಆನಂತರ ಅದನ್ನು ಲೆಫ್ಟ್ ಸೈಡಿಗೆ ಇದು ಮಾಡ್ಕೊಳ್ಳಿ. ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸ್ಟಿಚ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಲೆಫ್ಟ್ ಸೈಡ್ ಗ್ಯಾಪಲ್ಲಿ ಥ್ರೆಡ್ ಪೈಪಿಂಗ್ ಬರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸಣ್ಣದಾಗಿ ಬರುತ್ತೆ ಅಂದರೆ ಬ್ಲೌಸು, ಅಷ್ಟು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕ್ಲಾತ್ ಮೇಲೆ ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಹೇಗೆ ಇಟ್ಕೊಳ್ತೀನಿ ಥ್ರೆಡ್ಡನ್ನು ಹಾಗೆ ಮಾಡಿ. ಸ್ಟಾರ್ಟಿಂಗಲ್ಲಿ ಥ್ರೆಡ್ ಮೇಲೆ ಸ್ವಲ್ಪ ಸ್ಟಿಚ್ ಹಾಕಿದ್ರೆ ನೀವು ಅದರಲ್ಲಿ ಅದು ಎಕ್ಸ್ಪೆಂಡ್ ಆಗೋದಿಲ್ಲ, ನಿಮಗೆ ಹೊರಗಡೆ ಬರೋದಿಲ್ಲ. ನೋಡಿ, ಎಷ್ಟು ಸಣ್ಣದಾಗಿದೆ. ನೋಡಿ, ಕ್ಲಾತ್ ಮೇಲೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಕ್ಲಾತ್ ಮೇಲೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇದರಿಂದ ನಿಮಗೆ ಟೈಮು ಸಹ ಸೇವ್ ಆಗುತ್ತೆ. ತುಂಬ ಚೆನ್ನಾಗಿ ಫಿನಿಶಿಂಗನ್ನು ಮಾಡ್ಕೋಬೋದು. ನೋಡಿ, ತೋರಿಸ್ತೀನಿ ನಿಮಗೆ ಇರಿ. ನೋಡಿ, ಎಷ್ಟು ಸಣ್ಣದಾಗಿ ಬರುತ್ತೆ. ಇನ್ನೂ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.